ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಜಾನಕಿ ಟ್ಯುಟೋರಿಯಲ್ಸ್. ಸೊ ಇವತ್ತಿನ ದಿನ ನಾವು ICT ಬೇಸ್ಡ್ ಕ್ವಶನ್ಸ್ನ ನೋಡ್ತಾ ಹೋಗೋಣ. ಸೊ ಇದು KSET ಪೇಪರ್ 1ನಲ್ಲಿ 8th ಚಾಪ್ಟರ್ ಇದು. ಓಕೆ, ಸೊ ಈ ಥರದ ಕ್ವಶನ್ಸು ನಮಗೆ UGC NET-ನಲ್ಲೂ ಬರುತ್ತೆ, ಅದೇ ಥರ KSET ಎಕ್ಸಾಮ್ಸ್ ಒಳಗಡೆನೂ ಬರುತ್ತೆ. ಸೊ ಈಸಿಯೆಸ್ಟ್ ಕಾನ್ಸೆಪ್ಟ್ಸ್ ಇದು. ನಮಗೆ ಕಂಪ್ಯೂಟರ್ ನಾಲೆಜ್ ಒಂದು ಸ್ವಲ್ಪ ಇತ್ತು ಅಂತಂದರೆ ಈ ಕ್ವಶನ್ಸ್ನ ನಾವು ಆರಾಮಾಗಿ ಕ್ಯಾಚ್ ಮಾಡ್ತಾ ಹೋಗ್ಬೋದು. ಸೊ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಇದು ರಿಲೇಟೆಡ್ ನೋಟ್ಸ್ನ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಜಾಯ್ನ್ ಆಗಿ. ಓಕೆನಾ? ಸೊ ಇದೇ ಥರ ನಾನು ಈ ಚಾನಲ್ ಒಳಗಡೆ ಪೇಪರ್ 1 ರಿಲೇಟೆಡ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್, ರಿಸರ್ಚ್ ಆ್ಯಪ್ಟಿಟ್ಯೂಡ್, ಕಮ್ಯುನಿಕೇಷನ್, ಸೊ ಅದೇ ಥರ ರೀಸ್ನಿಂಗ್, ದೆನ್ ಆ್ಯಪ್ಟಿಟ್ಯೂಡು, ರೀಸ್ನಿಂಗು, ಆಮೇಲೆ DI ಕ್ವಶನ್ಸು. ಓಕೆ, ಸೊ ಇದೇ ಥರ ಚಾಪ್ಟರ್ 1ಇಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಮಾಡ್ತಾ ಬಂದೀನಿ. ದಿಸ್ ಈಸ್ 8th ಚಾಪ್ಟರ್. ಓಕೆನಾ? ಇಂಪಾರ್ಟೆಂಟ್ ಕ್ವಶನ್ಸು ಪ್ರೀವಿಯಸ್ ಇಯರ್ ಒಳಗಡೆ ಬೇಸ್ಡ್ ಆನ್ ಇಯರ್ಸ್, ಬೇಸ್ಡ್ ಆನ್ ಚಾಪ್ಟರ್ ವೈಸ್ ನಾನೇನು ಮಾಡಿದ್ದೀನಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಒಂದು ಸತಿ ನೋಡ್ಕೊಳ್ರಿ. ಅದೇ ಥರ 2023 ಹಾಗೂ 24 KSET ಕ್ವಶನ್ ಪೇಪರ್ನು ಫುಲ್ ಸಾಲ್ವ್ ಮಾಡಿದ್ದೀನಿ. ಓಕೆನಾ? ಸೊ ಅದು ಸಂಡೇ ಮ್ಯಾರಥಾನ್ ಹಾಗೆ ಮಂಡೇ ಮ್ಯಾರಥಾನ್ ಅಂತ ಹೆಡ್ಡಿಂಗ್ಸ್ನ ಕೊಟ್ಟು ಮಾಡಿದ್ದೀನಿ. ಒಂದು ಸತಿ ನೋಡ್ಕೊಳ್ರಿ. ಇವೆಲ್ಲ ಏನಂದರೆ ಈಗ ಎಕ್ಸಾಮ್ಸು ನಿಯರ್ ಇದ್ದಾವೆ, ಇನ್ನೂ ಒಂದು 4 days ಇರ್ಬೋದು. ಹೌದಾ? ಸೊ ಈ 4 days ಒಳಗಡೆ ಏನು ಮಾಡಬೇಕು ಅಂದರೆ ನ್ಯೂ ಕಾನ್ಸೆಪ್ಟ್ಸ್ನ ಯಾವತ್ತೂ ಓದಬಾರ್ದು. ನ್ಯೂ ಕಾನ್ಸೆಪ್ಟ್ಸ್ನ ಸ್ಟಡಿ ಮಾಡೋದ್ರಿಂದ ನಮಗೇನಾಗ್ತಾ ಹೋಗುತ್ತೆ, ನಾನು ಇದನ್ನ ಓದೇ ಇಲ್ಲ ಅಂತ ಹೇಳಿ ಟೆನ್ಷನ್ ಆಗಿಬಿಟ್ಟು ಸೊ ನಾನು ಇನ್ನೂ ಸ್ಟಡಿನೇ ಮಾಡಿಲ್ಲ ಅಂತ ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೀವು ಇಷ್ಟು ದಿನ ಏನು ಸ್ಟಡಿ ಮಾಡಿರಲ್ಲ ಅದನ್ನ ಇವಾಗ ಎನಲೈಸ್ ಮಾಡ್ತಾ ಅಂದರೆ ರಿಪೀಟ್ ಮಾಡ್ತಾ ಬನ್ನಿ. ಓಕೆ, ಸೊ ಯಾವಾಗಲೂ ಹೆಂಗೆ ಸ್ಟಡಿ ಮಾಡಬೇಕು, ಫಸ್ಟು ಸ್ಟಡಿ ಮಾಡ್ತಿರ್ಬೇಕಾದ್ರೆ ಪಾಯಿಂಟ್ಸ್ ಮಾಡ್ತಾ ಹೋಗಬೇಕು. ಹೌದಾ? ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾಡ್ತಾ ಹೋಗಬೇಕು. ಎಕ್ಸಾಮ್ ಇದ್ದು 1 week ಬಿಫೋರಿಂದ ಏನು ಮಾಡಬೇಕು, ಈ ನೋಟ್ಸ್ನ ಓದ್ತಾ ಹೋಗಬೇಕು. ಓನ್ಲಿ ಈ ನೋಟ್ಸ್ನ ಓದ್ತಾ ಹೋಗಬೇಕು. ಓಕೆ, ಸೊ ಅದೇ ಥರ ಕ್ವಶನ್ ಪೇಪರ್ಸ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಓಕೆನಾ? ಸೊ ಈ ಕ್ವಶನ್ ಪೇಪರ್ ಸೊಲ್ಯೂಷನು ನೀವೇನು ನೋಟ್ಸ್ ರೆಫರ್ ಮಾಡೋ ಏನು ನೆಸೆಸಿಟಿ ಇಲ್ಲ. ಸೊ ನಾನೇ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಒಳಗಡೆ ನೋಟ್ಸ್ ಆಲ್ರೆಡಿ ಶೇರ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಹಾಗೆ ವೀಡಿಯೋಸ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಸೊ ನೋಡ್ತಾ ಹೋಗೋಣ ICT ರಿಲೇಟೆಡ್ ಕ್ವಶನ್ಸ್ನ. ICT ಮೀನ್ಸ್ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ಹೇಳಿ. ಇದೆಲ್ಲ ರಿಲೇಟೆಡ್ಡು ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಬೇಸ್ ಮೇಲೇ ಇರುತ್ತೆ. ಓಕೆನಾ? ಸೊ ಇದು ಏನಪ್ಪ ಅಂತಂದರೆ ನಾನಿವಾಗ ಸಾಲ್ವ್ ಮಾಡ್ತಿರೋ ಕ್ವಶನ್ಸು 2021 to 25 NET ಪೇಪರು ಹಾಗೂ KSET ಪೇಪರ್ ಒಳಗಡೆ ರಿಪೀಟೆಡ್ ಕ್ವಶನ್ಸ್ ಆರ್ ಚಾಪ್ಟರ್ ವೈಸ್ ಕ್ವಶನ್ಸ್ನ ಎನಲೈಸ್ ಮಾಡ್ತಾ ನಾನು ಹೋಗ್ತೀನಿ. ಓಕೆನಾ? ಸೊ ಫಸ್ಟ್ ಕ್ವಶನ್ನ ನೋಡ್ತಾ ಬರೋಣ. Which of the following is the first fully open source mobile operating system developed by Google? It is a free for any cell phones mobile network. ಓಕೆನಾ? ಯಾವುದ್ರಿ ಫಸ್ಟ್ ಟೈಮ್ ಫುಲ್ಲಿ ಓಪನ್ ಸೋರ್ಸ್ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಅಂತ್ರಿ ಗೂಗಲ್ ಡೆವಲಪ್ ಮಾಡಿದೆ. ಸೊ ಇಟ್ ಈಸ್ ಅ ಫ್ರೀ ಫಾರ್ ಆಲ್ ಸೆಲ್ ಫೋನ್ಸ್ ಆ್ಯಂಡ್ ಮೊಬೈಲ್ ಫೋನ್ಸ್. ಯಾವುದು? ಸಿಂಬಿಯನ್, iOS, ಆ್ಯಂಡ್ರಾಯ್ಡ್, ವಿಂಡೋಸ್. ಯಾವುದಿರ್ಬೋದು ಆನ್ಸರ್ಸು? ಸೊ ಇಷ್ಟು ದಿನ ಆದರೂ ಯಾವ ಥರ ಇವಾಗೇನೋ ಐಫೋನ್ ಅಂತ ಹೇಳಿ ನಾವು ನೋಡ್ತೀವಿ. ಹೌದಾ? ಐಫೋನು 5G 4G ಅಂತ ಹೇಳಿ. ಸೊ ಇವೆಲ್ಲ ಅನ್ನೋದಕ್ಕಿಂತನೂ ಬಿಫೋರ್ ನಾವು ಯಾವುದೋ ಸಿಸ್ಟಮ್ ಇದು ಅಂತ ಹೇಳಿ ನೋಡ್ತಿದ್ವಿ. ಈ ಥರ ಮೊಬೈಲ್ ಇದು ಈ ಥರ ಅಂತಂದು ಹೇಳಿ. ಸೊ ಯಾವುದದು ಆಪ್ಷನ್ಸ್ ಒಳಗಡೆ? ದಟ್ ಈಸ್ ಕರೆಕ್ಟ್. ಆಪ್ಷನ್ ನಂಬರ್ 3 ಆಂಡ್ರಾಯ್ಡ್ ಸೆಟ್ ಅಂತಿದ್ವಲ್ಲ. ದಿಸ್ ಕ್ವಶನ್ ಈಸ್ ಆಸ್ಕ್ ಟು ಐಡೆಂಟಿಫೈ Google's ಫಸ್ಟ್ ಓಪನ್ ಸೋರ್ಸ್ ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮ್. ಫಸ್ಟ್ ಮೊಬೈಲ್ ಆಪ್ರೇಟಿಂಗ್ ಸಿಸ್ಟಮ್ ಯಾವುದಪ್ಪ ಅಂತಂದರೆ ಆಂಡ್ರಾಯ್ಡ್, ಫ್ರೀ ಫಾರ್ ಆಲ್ ಸಿಸ್ಟಮ್. ಆಂಡ್ರಾಯ್ಡ್ ಈಸ್ ಇನಿಷಿಯಲಿ ಡೆವಲಪ್ಡ್ ಬೈ ಆಂಡ್ರಾಯ್ಡ್ Inc. ಓಕೆನಾ? ಆ್ಯಂಡ್ ಲೇಟರ್ ಅಕ್ವೈರ್ಡ್ ಬೈ ಗೂಗಲ್. ಲೇಟರ್ ಇದನ್ನ ಯಾರು ಅಕ್ವೈರ್ ಮಾಡಿದ್ರು? ಗೂಗಲ್ ಅಕ್ವೈರ್ ಮಾಡಿದ್ರು. ಡಿಸೈನ್ಡ್ ಆ್ಯಸ್ ಅನ್ ಓಪನ್ ಸೋರ್ಸ್ ಪ್ಲ್ಯಾಟ್ಫಾರ್ಮ್. ದಿಸ್ ಈಸ್ ಅನ್ ಓಪನ್ ಸೋರ್ಸ್ ಪ್ಲ್ಯಾಟ್ಫಾರ್ಮ್. ಗೂಗಲ್ ರಿಲೀಸ್ಡ್ ಆನ್ ಆಂಡ್ರಾಯ್ಡ್ ಪ್ಲ್ಯಾಟ್ಫಾರ್ಮ್ ಅಂಡರ್ ದನ್ open source license allowing a manufacturers and developers free access to modify and distribute it. ಓಕೆ, ಸೊ ಯಾವುದದು? ಗೂಗಲ್ ಯಾವುದನ್ನು ಅಲೋ ಮಾಡ್ತು ಫ್ರೀಯಾಗಿ? ದಟ್ ಈಸ್ ಆಂಡ್ರಾಯ್ಡ್ ಸಿಸ್ಟಮ್.
ಓಕೆನಾ. ಸಿ ದ ನೆಕ್ಸ್ಟ್ ಕ್ವಶನ್. In the context of cyber security, which of the following is threat of phishing for a targeted users? See, first option is combination defect, data deletion, fraudulent activity, power reduction. ಇಲ್ಲೇನಿದೆ ಸೈಬರ್ ಸೆಕ್ಯೂರಿಟಿ ಅಂತ ಹೇಳಿದೆ. ಥ್ರೆಟ್ ಆಫ್ ಸೈಬರ್ ಸೆಕ್ಯೂರಿಟಿ. ಥ್ರೆಟ್ ಅಂದರೆ ಅದು ಒಂಥರ ಡಿಮೆಟೀರಿಯಲ್ ಎಫೆಕ್ಟ್ ಅದು, ಹೌದಾ. ಸೊ ಯಾವುದ್ರ ಥ್ರೂ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅಂತ ಇದು ಕ್ವಶನ್. ಯಾವುದಾಗ್ಬೋದು ಆನ್ಸರು? ಐ ಥಿಂಕ್ ಫ್ರಾಡಲೆಂಟ್ ಆ್ಯಕ್ಟಿವಿಟಿ. ಫ್ರಾಡ್ ಈಸ್ ರಿಲೇಟೆಡ್ ಟು ಸೈಬರ್ ಥ್ರೆಟ್, ಹೌದಾ. ಸಿ ಎಸ್, ಆಪ್ಷನ್ ನಂಬರ್ 3 ಈಸ್ ರೈಟ್. ಫಿಶಿಂಗ್ ಈಸ್ ಅ ಟೈಪ್ ಆಫ್ ಸೈಬರ್ ಅಟ್ಯಾಕ್ where attacks impersonate legitimate individual or organizations to trick users into revealing sensitive informations. Okay, revealing sensitive informations. Then this information often include a login credential, credit card numbers, ಪರ್ಸ್ನಲ್ ಐಡೆಂಟಿಫಿಕೇಷನ್ ಡೀಟೇಲ್ಸ್. ನೋಡಿರಿ, ಇದ್ರ ಥ್ರೂ ಏನೇನೆಲ್ಲ ಆಗುತ್ತೆ ಇವೆಲ್ಲ ಸಿಗ್ತವೆ. ಯಾವುದ್ರ ಥ್ರೂ? ಫ್ರಾಡಲೆಂಟ್ ಆ್ಯಕ್ಟಿವಿಟಿ ಥ್ರೂ. ಸಿ, ದ ಅಲ್ಟಿಮೇಟ್ ಗೋಲ್ ಆಫ್ ಫಿಶಿಂಗ್ ಈಸ್ ಟೈಪಿಕಲಿ ಟು ಕಮಿಟ್ ಅ ಫ್ರಾಡಲೆಂಟ್ ಆ್ಯಕ್ಟಿವಿಟಿ. ಸೊ ಫಿಶಿಂಗ್ ಈಸ್ ಆಲ್ಸೋ ಏನು ಫ್ರಾಡಲೆಂಟ್ ಆ್ಯಕ್ಟಿವಿಟಿನೇ. ಸೊ ಇದು ಒಂದು ಸತಿ ನೋಡ್ಕೊಳ್ರಿ ಎಕ್ಸ್ಪ್ಲನೇಷನ್ನ. ನೆಕ್ಸ್ಟ್ ಕ್ವಶನ್. Which of the following electric technologies is the key technology for making the 4th generation electronic computer? ಇದು ಜನ್ರೇಷನ್ ಬೇಸ್ಡ್ ಐತಲ್ಲ, ಈ ಜನ್ರೇಷನ್ ಬೇಸ್ ಮೇಲೆ ಎವ್ರಿ ಇಯರ್ ಒಂದು ಕ್ವಶನ್ ಫಿಕ್ಸ್. ಅದೇನು ಜನ್ರೇಷನಿಂದ ಐತಲ್ಲ, ನಾನು ಅದನ್ನ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಚಾನಲಲ್ಲಿ ಹಾಕ್ತೀನಿ. ಪ್ರೊಸೆಸ್ ಏನೇನಿದ್ದಾವೆ ಅಂತಂದು ಹೇಳಿ, ವ್ಯಾಕ್ಯೂಮ್ ಟ್ಯೂಬ್ ಅಂತ ಹೇಳಿ ಬರುತ್ತೆ, ಮೈಕ್ರೋ ಪ್ರೊಸೆಸರ್, ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಸೊ ಟ್ರಾನ್ಸಿಟರ್, ಇದೆಲ್ಲ ನಾನು ಒಂದು ಫಾರ್ಮೆಟ್ ಇದೆ ರೀ, ಒಂದು ಟೇಬಲ್ ಇದೆ, ಅದನ್ನು ನಾನು ನಿಮಗೆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಓಕೆ, ಇಲ್ಲಿ ಕೇಳಿರೋದು 4th ಜನರೇಷನ್ ಆಫ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್, ವಿಚ್ ಈಸ್ ಅ 4th ಜನರೇಷನ್. ದ ಆನ್ಸರ್ ಈಸ್ ಆಪ್ಷನ್ ನಂಬರ್ 4, ದಟ್ ಈಸ್ ಮೈಕ್ರೋ ಪ್ರೊಸೆಸರ್ ಬೇಸ್ಡ್. ಸಿ, ಕಂಪ್ಯೂಟರ್ ಜನರೇಷನ್ಸ್ ಆರ್ ಡಿಫೈನ್ಡ್ ಬೈ ದೇರ್ ಕೋರ್ ಎಲೆಕ್ಟ್ರಾನಿಕ್ ಟೆಕ್ನಾಲಜಿ. ಫಸ್ಟ್ ಜನ್ರೇಷನ್ ಈಸ್ ಯೂಸ್ಡ್ ಟು ವ್ಯಾಕ್ಯೂಮ್ ಟ್ಯೂಬ್ಸ್. ಓಕೆ, ಸೆಕೆಂಡಲ್ಲಿ ಟ್ರಾನ್ಸಿಸ್ಟರ್ಸ್, ಥರ್ಡಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ಫೋರ್ತ್ ಒಳಗಡೆ ಮೈಕ್ರೋ ಪ್ರೊಸೆಸರ್ಸ್. ಓಕೆನಾ, ಮೈಕ್ರೋ ಪ್ರೊಸೆಸರ್ ಈಸ್ ಅನ್ ಕೀ ಟೆಕ್ನಾಲಜಿ ಆಫ್ ದ 4th ಜನರೇಷನ್. ಓಕೆ, ನೆಕ್ಸ್ಟ್ ಕ್ವಶನ್. Many websites require the following to be confirmed. I am not a robot. ಹೌದಾ. ಸೊ ಇನ್ನು ನೀವು ಯಾವುದಾದ್ರೂ ವೆಬ್ಸೈಟ್ನ ಓಪನ್ ಮಾಡಿರಿ, ಇವಾಗ KSET ಎಕ್ಸಾಮ್ಸ್ ಹಾಕ್ತಿರ್ಬೇಕಾದ್ರೆ ಆಯಿತು, ದೆನ್ ಏನು TET ಎಕ್ಸಾಮ್ಸ್ ಆಯಿತು, NET ಎಕ್ಸಾಮ್ ಆಯಿತು. ಸೊ ಕೆಳಗಡೆ ಒಂದು ಏನು ನಾವು ಕೋಡ್ನ ಹಾಕ್ತೀವಲ್ಲ, ನಂಬರ್ಸ್ ಇರುತ್ತೆ ನೋಡಿರಿ, ಆ ನಂಬರ್ಸ್ನ ಹಾಕ್ತೀವಲ್ಲ. ಏನಕ್ಕೆ ಆ ನಂಬರ್ಸ್ನ ಹಾಕಬೇಕು? ಏನಂದರೆ ನಾವು ಕೆಳಗಡೆ ಕ್ಯಾಪ್ಚಾ ಇರುತ್ತಲ್ಲ, ಅದನ್ನ ಎಂಟ್ರಿ ಮಾಡ್ತೀವಿ. ಹೌದಾ, ಎವ್ರಿ ಅಪ್ಲಿಕೇಶನ್ನ ಅಪ್ಲೈ ಮಾಡ್ತಿರ್ಬೇಕಾದ್ರೆ ಏನಕ್ಕೆ ಎಂಟ್ರಿ ಮಾಡಬೇಕು? ಆ ಕ್ಯಾಪ್ಚಾ ಆಲ್ರೆಡಿ ಅಲ್ಲೇ ಇರುತ್ತಲ್ಲ, ನಾವೇನಕ್ಕೆ ಹಾಕಬೇಕು? ಏನಾದರೂ ಕ್ವಶನ್ಸ್ ಕೇಳಿರೋದಿಲ್ಲ, ಮೊಬೈಲ್ ಒಳಗಡೆ ಮೆಸೇಜಸ್ ಬಂದಿರಲ್ಲ, ಅದನ್ನೇನೋ ಹಾಕಿದರೆ ಒಂದು ರೀತಿ. ಬಟ್ ಅದೇ ವೆಬ್ಸೈಟಲ್ಲೇ ಇರುವಂತಹ ಕೆಳಗಡೆ ಕೊಟ್ಟಿರೋ ಕ್ಯಾಪ್ಚಾನ ನಾವು ಎಂಟ್ರಿ ಮಾಡ್ತೀವಿ. ಬಟ್ ಅವ್ರು ಏನಕ್ಕೆ ಕೇಳ್ತಾರೆ? ಐ ಆಮ್ ನಾಟ್ ಅ ರೋಬೋಟ್ ಅಂತ ಹೇಳಿದ್ರು. ಓಕೆನಾ, ರೋಬೋಟ್ ಅಲ್ಲ ನಾನು ಅನ್ನೋದಕ್ಕೆ ಕನ್ಫರ್ಮೇಷನ್ ಕೋಡ್ ಅದು. ಓಕೆ, ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ವಿಚ್ ಡೇಟಾ ಇಶ್ಯೂಸ್ ಅಂತ ಹೇಳಿದೆ. ಅಕ್ಯುರೇಸಿ, ಮ್ಯಾಚಿಂಗ್, ಕ್ವಾಲಿಟಿ, ಸೆಕ್ಯೂರಿಟಿ. ಸೊ ಏನಾಗ್ಬೋದು ಆನ್ಸರು? ಸಿ, ಅಕ್ಯುರೇಸಿ ಅಂದರೆ ದಿಸ್ ಈಸ್ ಏನಿದೆ ಇಲ್ಲಿ, ಐ ಆಮ್ ನಾಟ್ ಅ ರೋಬೋಟ್ ಅಂತಂದು ಹೇಳಿದೆ. ಇದು ಏನು ಅಕ್ಯುರೇಸಿ ಬೇಸ್ ಮೇಲೆ ಅಂತರೂ ಅಲ್ಲ, ಮ್ಯಾಚ್ ಮಾಡ್ತಿಲ್ಲ ನಾವಿಲ್ಲೇನು. ಕ್ವಾಲಿಟಿ ಅಂದರೆ ಆಲ್ರೆಡಿ ಕ್ವಾಲಿಟಿ ರೆಪ್ರೆಸೆಂಟ್ ಮಾಡೋ ಯಾವ ಫೀಚರ್ಸು ಕಾಣಲ್ಲ. ಬಟ್ ದಿಸ್ ಈಸ್ ಅ ಒನ್ ಟೈಪ್ ಆಫ್ ಸೆಕ್ಯೂರಿಟಿ. ಐ ಆಮ್ ನಾಟ್ ಅ ರೋಬೋಟ್ ಅಂತ ಇದು ರೆಪ್ರೆಸೆಂಟ್ ಮಾಡ್ತಿದೆ ಅಂದರೆ, ಸೊ ಇದು ಸೆಕ್ಯೂರಿಟಿ ಪರ್ಪಸೇ ಆಗಿರುತ್ತೆ. ಸಿ,
I am not a robot. Checkbox often accompanied by a CAPTCHA test. Completely automated public turning test to tell a computers and humans apart is an a security measure. ಸೊ ಈ ಕ್ಯಾಪ್ಚಾದು ನಿಮಗೆ ಫುಲ್ ಫಾರ್ಮ್ ಕೇಳ್ಬೋದು, ನೋಡ್ಕೊಳ್ರಿ. ಪ್ರೈಮರಿ ಪರ್ಪಸ್ ಈಸ್ ಟು ಪ್ರಿವೆಂಟ್ ಆಟೋಮೇಟೆಡ್ ಬಾಟ್ಸ್ ಸ್ಕ್ರಿಪ್ಟ್ಸ್ ಫ್ರಮ್ ಅಸೆಸಿಂಗ್ ಅ ವೆಬ್ ರಿಸೋರ್ಸಸ್, ಸಬ್ಮಿಟಿಂಗ್ ಅ ಫಾರ್ಮ್ಸ್, ಕ್ರಿಯೇಟಿಂಗ್ ಅ ಸ್ಪ್ಯಾಮ್ಸ್ ಆ್ಯಂಡ್ ಅಕೌಂಟ್ಸ್. ಸೊ ಈ ಸ್ಪ್ಯಾಮ್ನೆಲ್ಲನೂ ಡಿಲೀಟ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಈ ಥರ ವರ್ಷನ್ನ ಅವ್ರು ತೊಗೊಂಬಂದಿದ್ದಾರೆ ಅಂತ ಅರ್ಥ. ಓಕೆನಾ? ಸಿ ದ ನೆಕ್ಸ್ಟ್ ಕ್ವಶನ್. ವಿಚ್ MS Excel ಫಾರ್ಮುಲಾ ಆರ್ ಇಕ್ವಿವ್ಯಾಲೆಂಟ್ ಟು ಈಚ್ ಅದರ್? ಸೊ ಯಾವ MS Excel ಇನ್ ಫಾರ್ಮುಲಾ ಇಕ್ವಿವ್ಯಾಲೆಂಟ್ ಆಗಿದೆ ನೋಡ್ತಾ ಹೋಗ್ರಿ. MS Excel ಗೊತ್ತಲ್ಲ, ಅಲ್ಲಿ ನಾವು ಏನಾದರೂ ಎಡಿಷನ್ ಮಾಡಬೇಕಂದ್ರೆ, ಸಬ್ಸ್ಟ್ರಾಕ್ಷನ್ ಮಾಡಬೇಕಂದ್ರೆ ಏನು ಮಾಡ್ತೀವಿ, ಈಕ್ವಲ್ಸ್ ಟು ಅಂತ ಹಾಕಿಬಿಟ್ಟು ಒಂದು ಫಾರ್ಮುಲಾನ ರೆಡಿ ಮಾಡ್ತೀವಿ. ಅದೇ ಥರ ಇದರಲ್ಲಿ ಯಾವ್ಯಾವ ಈಕ್ವಲ್ ಆಗಿದ್ದಾವೆ ಅಂತ ಹೇಳಿ ಇಲ್ಲಿ ತೋರಿಸ್ತಿದ್ದಾರೆ ನೋಡಿರಿ. ಸಮ್ ಅಂದರೆ ಇವರು ಸಮ್ ಮಾಡಲಿಕ್ಕೆ ಹೊಂಟಿದ್ದಾರೆ, ಸಮೇಷನ್ ಆ್ಯಡ್ ಮಾಡ್ತಿದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ A3 ಇಂದ A6ವರೆಗೂ ನಂಬರ್ಸ್ ಇದ್ದಾವಂತೆ. ಸೊ ಇಲ್ಲಿ ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಬೇಕು ಅಂದರೆ ನಾವು ಫಾರ್ಮುಲಾ ಹೆಂಗೆ ಹಾಕಬೇಕು, ಇದು ಎಕ್ಸ್ಪ್ಯಾಂಡೆಡ್ ಫಾರ್ಮುಲಾ A3 + A4 + A5 + A6. ಓಕೆ, ದಿಸ್ ಈಸ್ ಆಲ್ಸೋ ರೈಟ್. ಎ ಆಪ್ಷನ್ ಈಸ್ ರೈಟ್. ದೆನ್ ಸಿ ಸಮ್ ಈಕ್ವಲ್ ಸಮ್ A3 A6 ಅಂತಂದು ಹೇಳಿದೆ. ಎಸ್, ಕರೆಕ್ಟ್. A3 ಇಂದ A6ವರೆಗೂ ಕೌಂಟ್ ಮಾಡೋದು. ದೆನ್ ಆಪ್ಷನ್ ಸಿ ಈಸ್ A3, A6 ಅಂದರೆ A3 ಇಂದ A6ವರೆಗೂ ಆ್ಯಡ್ ಮಾಡೋದು. ಓಕೆ, ದಿಸ್ ಈಸ್ ಆಲ್ಸೋ ರೈಟ್. ಬಟ್ ಇಲ್ಲೇನಿದೆ ಅಲ್ಲ, ಇಡೀ ಆಪ್ಷನ್ A3, A4, A5, A6 ಈಸ್ ರಾಂಗ್. ಸಾರಿ, ಇದು ಯಾವುದು, ಇದು A3, A4, A5, A6 ಈಸ್ ರೈಟ್. ಬಟ್ ಇಲ್ಲೇನಿತ್ತಲ್ಲ A3 ಇಂದ A3, A6 ಅಲ್ಲಿ ಫ್ರಮ್ ಆ್ಯಂಡ್ ಟು ಇಲ್ಲ ರೀ, ಇದೆ. ಕರೆಕ್ಟಾ? ಅಂದರೆ ಇದಷ್ಟೇ, A3 ಅಷ್ಟೇ. ದೆನ್ ಬರೆದು A6 ಬರೆದ್ರೆ ಅದಷ್ಟೇ, ಇವೆರಡರದ್ದು ಸಮ್ ಅಷ್ಟೇ ಅದು ಹೇಳುತ್ತೆ. ಬಟ್ ನಮಗೆಲ್ಲನೂ ಬೇಕಲ್ಲ. ಸೊ ಆಪ್ಷನ್ A, B, D ಆರ್ ರೈಟ್. ಆಪ್ಷನ್ B ಈಸ್ ಅ ರೈಟ್ ಆನ್ಸರ್. ಇನ್ ಡಿಟೇಲ್ಡ್ ಎಕ್ಸ್ಪ್ಲನೇಷನ್ ಇಲ್ಲಿದೆ, ಒಂದ್ಸತಿ ನೋಡ್ಕೊಳ್ರಿ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ICT ಟೂಲ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಮೈಂಡ್ ಮ್ಯಾಪಿಂಗ್? ಸೊ ಮೈಂಡ್ ಮ್ಯಾಪಿಂಗ್ ಬಗ್ಗೆ ಇದೇನಂದರೆ ಇವೆಲ್ಲ ICT ಟೂಲ್ಸ್ ರೀ. ಇದ್ರ ಥ್ರೂ ನಮಗೆ ಇನ್ಫಾರ್ಮೇಷನ್ಸ್ ಗೊತ್ತಾಗ್ತವೆ, ಒಂದೊಂದು ಟೈಪ್ ಆಫ್ ಇನ್ಫಾರ್ಮೇಷನ್ಸ್. ಸೊ ಅದೇ ಥರ ಮೈಂಡ್ ಮ್ಯಾಪಿಂಗ್ ರಿಲೇಟೆಡ್ ಯಾವ್ಯಾವ ಟೂಲ್ಸ್ ಇದ್ದಾವೆ ಅನ್ನೋದನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಫಸ್ಟ್ ಆಪ್ಷನ್ ಈಸ್ ಮೈಂಡ್ ಮಿಸ್ಟರ್, XMind, CMap ಟೂಲ್ಸ್, ಸ್ಕ್ರೀನ್ ಕ್ಯಾಸ್ಟ್, ಓಮ್ಯಾಟಿಕ್, ಅಡಾಬ್ ಫೋಟೋಶಾಪ್. ಸೊ ಇಷ್ಟರೊಳಗಡೆ ಈ ಮೈಂಡ್ ಮ್ಯಾಪ್ ರಿಲೇಟೆಡ್ಡು ಯಾವ್ಯಾವ ಆಪ್ಷನ್ಸ್ ಬರ್ಬೋದು ಅಂತ ಕ್ವಶನ್ ಇದೆ. ಆನ್ಸರ್ ಡೈರೆಕ್ಟಾಗಿ ನೋಡ್ಬಿಡೋಣ. ಆಪ್ಷನ್ ನಂಬರ್ 2 ಈಸ್ ದ ಆನ್ಸರ್. ABC ಆರ್ ದ ಆನ್ಸರ್. ಮೈಂಡ್ ಮಿಸ್ಟರ್, XMind, CMap ಟೂಲ್ಸ್ ಆರ್ ದ ಮೈಂಡ್ ಮ್ಯಾಪಿಂಗ್ ಟೂಲ್ಸ್. ಏನಂದರೆ ಮೈಂಡ್ ಮ್ಯಾಪಿಂಗ್ ಈಸ್ ಅ ವಿಜುವಲ್ ಥಿಂಕಿಂಗ್ ಟೂಲ್ಸ್ ಯೂಸ್ಡ್ ಟು ಕ್ಯಾಪ್ಚರ್ ಇನ್ಫಾರ್ಮೇಷನ್ ಐಡಿಯಾಸ್ ಅರೌಂಡ್ ಅ ಸೆಂಟ್ರಲ್ ಕಾನ್ಸೆಪ್ಟ್. ದಿಸ್ ಈಸ್ thinking, capture the informations and ideas. Mind Mister is a popular online mind mapping software designed specifically for creating, collaborating and mind maps. So option A is creating and collaborating ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾವುದು? ಮೈಂಡ್ ಮಿಸ್ಟರ್ ಅನ್ನೋದು. ದೆನ್ XMind ಏನಿದೆ ಅಲ್ಲ, ಇಟ್ ಈಸ್ ಅನದರ್ ವೆಲ್ ನೋನ್ ಡೆಸ್ಕ್ಟಾಪ್ ಆ್ಯಂಡ್ ಮೊಬೈಲ್ ಅಪ್ಲಿಕೇಶನ್ dedicated to mind mapping and brainstorming. Okay, CMap ಅಂತಂದರೆ primarily it is designed for creating concept maps and this is focused on representing a relationship between the concepts. Last, screencast omastic means it is a tool for screen recording videos and mind mapping. Okay, next question. Which of the following pair of acronyms and its expansion is incorrectly matched? ಸೊ ಇದರೊಳಗಡೆ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಇವನ್ನೆಲ್ಲಾನು, ಯಾವುದು ಇನ್ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿ. GPS is a global positioning system. GSM is a global system for management. SIM is a subscriber identity model. VMAX is a worldwide interoperability
for microwaves access? See the answer. Option 2 is a wrong. Global System for Management allari. GSM is a global. It is a GSM is a mobile communication. See, G means global system, mobile anta andange. GSM andre global system, mobile andange. Okay. Next question. One component of the internal memory of a computer is random access memory. Which of the following statements are correct about characteristics of RAM? ಸೊ ನಿಮಗೆ ರ್ಯಾಮ್ ಆ್ಯಂಡ್ ರೋಮ್ ಗೊತ್ತಿರ್ಬೋದು. ರ್ಯಾಮ್ ಈಸ್ ಅನ್ ರ್ಯಾಂಡಮ್ ಆ್ಯಕ್ಸಸ್ ಮೆಮೊರಿ, ರೋಮ್ ಈಸ್ ಅನ್ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳಿ. ಸೊ ಫಸ್ಟು ಇವೆರಡರದ್ದು ಡಿಫ್ರೆನ್ಸ್ ನೋಡ್ಕೊಳ್ರಿ. ರ್ಯಾಂಡಮ್ ಆ್ಯಕ್ಸಸ್ ಮೆಮೊರಿ ರೀಡ್ ಓನ್ಲಿ ಮೆಮೊರಿ ಇದೆ. ರೀಡ್ ಓನ್ಲಿ ಮೆಮೊರಿ ಇದೆ. ಇದನ್ನು ನಾವು ರೀಡ್ ಓನ್ಲಿ ಮೆಮೊರಿನ ಓನ್ಲಿ ರೀಡ್ ಮಾಡ್ಬೋದು ರೀ. ಇದನ್ನೇನು ಎಡಿಟ್ ಮಾಡ್ಲಿಕ್ಕೆ ಬರಲ್ಲ, ಓನ್ಲಿ ಶೋ ಅಪ್ ಅಷ್ಟೇ ಇದು. ಬಟ್ ಇದು ರ್ಯಾಂಡಮ್ ಆ್ಯಕ್ಸಸ್ ಇದೆ ಅಲ್ಲ, ಅದನ್ನು ನಾವು ಎಡಿಟ್ ಮಾಡ್ಬೋದು. ಒಂದು ತಲೆಯಲ್ಲಿ ಇರಲಿ. ಓಕೆನಾ. ಸಿ ದ ಫಸ್ಟ್ ಆಪ್ಷನ್, ರ್ಯಾಮ್ ಕ್ಯಾನ್ ಬಿ ರೀಡ್ ಫ್ರಾಮ್ ಆ್ಯಂಡ್ ರಿಟರ್ನ್ ಟು. ಓಕೆ. ದೆನ್ ರ್ಯಾಮ್ ಈಸ್ ಅನ್ ವೊಲಟೈಲ್ ಮೆಮೊರಿ. ರ್ಯಾಮ್ ಈಸ್ ಅನ್ ಟೆಂಪ್ರರಿ ಸ್ಟೋರೇಜ್. ಮಾಡರ್ನ್ PCs typically have from 2 TB ಅಪ್ ಟು 32 TB. ಸೊ ಯಾವುದು ರೈಟ್ ಇದೆ ಚೂಸ್ ಮಾಡಿ. ಸೊ ಆನ್ಸರ್ ನೋಡ್ಬಿಡೋಣ ಡೈರೆಕ್ಟಾಗಿ. ದಟ್ ಈಸ್ ಆಪ್ಷನ್ ನಂಬರ್ 2. A, B, C ಆರ್ ರೈಟ್. ಓಕೆನಾ. ಸೊ ನಾನೆಲ್ಲ ರ್ಯಾಮನ್ನು ಏನು ಮಾಡ್ಬೋದು, ರೀಡು ಮಾಡ್ಬೋದು, ರಿಟರ್ನು ಮಾಡ್ಬೋದು, ಎಡಿಟ್ ಮಾಡ್ಬೋದು. ಇಟ್ ಈಸ್ ಅನ್ ವೊಲಟೈಲ್ ಮೆಮೊರಿ ಆ್ಯಂಡ್ ಟೆಂಪ್ರರಿ ಸ್ಟೋರೇಜ್. ಇದು ಫಿಕ್ಸ್ ಇರಲ್ಲ. ಬಟ್ ರೋಮ್ ಒಳಗಡೆ ಫಿಕ್ಸ್ ಸ್ಟೋರೇಜ್ ಇರುತ್ತೆ ರೀ. ಓಕೆ. ದೆನ್ ಮಾಡರ್ನ್ PC ಇದು ರಾಂಗು. See the explanation. RAM is a main working memory of a computer. Data can both read from the return to RAM. Okay. RAM is a volatile. It means that content are lost when the power is turned off. ಸೊ ಅದು ಇದ್ದಾಗನೇ ನಮ್ದೇನಾದರೂ ಕರೆಂಟ್ ಹೋಗಿಬಿಡ್ತು ಅಂತಂದರೆ ನಾವು ಬರೆದಿರೋ ಡೇಟಾಸು ಸೇವ್ ಆಗಲಿಲ್ಲ ಅಂದರೆ ಇಷ್ಟು ಲಾಸ್ಟ್ ಆಗುತ್ತೆ ಅಂತ ಹೇಳಿ. ಓಕೆನಾ. ನೆಕ್ಸ್ಟ್ ಕ್ವಶನ್. Which of the following are features that allow you to manage the Windows desktop environment? Creating a folder, renaming the folder, video conferencing, creating auto shapes, adjusting icon size. So ಇಷ್ಟು ಯಾವ ಫೀಚರ್ಸು ವಿಂಡೋಸ್ ಡೆಸ್ಕ್ಟಾಪ್ ಎನ್ವಿರಾನ್ಮೆಂಟ್ ಫೀಚರ್ಸ್ ಯಾವುವು ಅಂತ ಹೇಳಿ. ಸಿ ದ ಆನ್ಸರ್. ದಟ್ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ನಂಬರ್ 3. It helps to desktop environment is helps to create a folder, renaming the folders and adjusting the icon size. But auto shape video conferenceಗೆ ಇದು ನಮಗೆ ಯೂಸ್ ಆಗಲ್ಲ. ಓಕೆನಾ. ಸಿ managing the Windows desktop environment involve a file, folder, visual appearances of a desktop. So the option A, B, E are the right options. See, video conferencing ಏನಾಯ್ತಲ್ಲ, this is an application for communication, not a feature of managing a desktop environment. ಇದು ಕಮ್ಯುನಿಕೇಷನ್ ಅಪ್ಲಿಕೇಶನ್ ಹೌದು, ಬಟ್ ಈ ಡೆಸ್ಕ್ಟಾಪ್ ಎನ್ವಿರಾನ್ಮೆಂಟ್ ಬಗ್ಗೆ ಇದರಲ್ಲಿ ಏನು ಸ್ಟಡೀಸ್ ಮಾಡಲ್ಲ. Creating auto shapes, it is a typically feature within a specific applications, drawing programs. It is not related to direct desktop management. Okay. Next question, last question. Which of the following storage media from the A to E given below are optical storage media only? Only the optical storage media ಯಾವುದಾಗಿರ್ಬೋದು? DVD, pen drive, magnet ಟೇಪ್, SSD, ಬ್ಲೂರೇ ಡಿಸ್ಕ್. ಸೊ ಈ DVD ಪೆನ್ ಡ್ರೈವ್ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಈ ಪೆನ್ ಡ್ರೈವ್ನು ಯೂಸ್ ಮಾಡ್ತೀರಿ ನೋಡಿರಿ, ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ಎಷ್ಟೆಷ್ಟಿದೆ. ಸೊ ಆಪ್ಷನ್ಸ್ ಆನ್ಸರ್ ನೋಡಿಬಿಡೋಣ. ದಟ್ ಈಸ್ ಆಪ್ಷನ್ ನಂಬರ್ 4. DVD, RAM and Blu-ray disc are the optical storage medias. How? See, optical storage media use a laser to read and write data on a disc. DVD RAM, it is a type of rewritable DVD which is an optical distinct format. Blu-ray disc, it is a high capacity optical disc format used for a high definition video and data storage. In a high definition
then rewritable DVD is also known as an optical storage features. Okay, see, listen the videos in fully, then subscribe the channel. Thank you.